ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ ಕೌಶಲ್ಯಗಳನ್ನು ವೃದ್ಧಿಸುವುದರ ಜೊತೆಗೆ ಸಾಮಾಜಿಕ, ಮಾನವೀಯ ಹಾಗೂ ನೈತಿಕ ಮೌಲ್ಯಗಳನ್ನು ವರ್ಧಿಸುವುದರ ಮೂಲಕ ಉತ್ತಮ ವ್ಯಕ್ತಿತ್ವ ರೂಪಿಸುವಲ್ಲಿ ಅವರ ಕೊಡುಗೆ ಅನನ್ಯವಾದದ್ದು ಎಂದು ಕೆಯುಡಿಐಎಫ್ಸಿ ಅಧ್ಯಕ್ಷ ಹಾಗೂ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಅಭಿಪ್ರಾಯಪಟ್ಟರು. ಪಟ್ಟಣದ ಹೊರವಲಯದ ಎಸ್ಎನ್ ರೆಸಾರ್ಟ್ನಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ನೇತೃತ್ವದಲ್ಲಿ ಮಾಜಿ ರಾಷ್ಟ್ರಪತಿ ದಿವಂಗತ ರಾಧಾಕೃಷ್ಣನ್ ರವರ ಜನ್ಮದಿನಾಚರಣೆ ಪ್ರಯುಕ್ತ ಆಚರಿಸಲಾಗುವ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಭಾರತದ ಶಿಕ್ಷಣ ವ್ಯವಸ್ಥೆಗೆ ಅರ್ಥಪೂರ್ಣವಾದ ಚೌಕಟ್ಟು ಕಟ್ಟಿಕೊಟ್ಟ ಶಿಕ್ಷಣ ತಜ್ಞ, ದೇಶ ಕಂಡ ಸರ್ವಶ್ರೇಷ್ಠ ಶಿಕ್ಷಕ, ಮಾಜಿ ರಾಷ್ಟ್ರಪತಿ, ಭಾರತರತ್ನ ದಿವಂಗತ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನದ ಗೌರವಾರ್ಥ ಶಿಕ್ಷಕರ ದಿನಾಚರಣೆ ಆಚರಣೆ ಮಾಡಲಾಗುತ್ತಿದೆ. ಪ್ರತಿ ವ್ಯಕ್ತಿಗೆ ತಮ್ಮ ಜೀವನದಲ್ಲಿ ತಂದೆ ತಾಯಿಯ ನಂತರದ ಸ್ಥಾನವನ್ನು ಗುರುವಿಗೆ ನೀಡುತ್ತಾರೆ. ಶಿಕ್ಷಣ ಮೂಲಾರ್ಥವನ್ನು ತಿಳಿಸಿ ಪ್ರತಿ ವ್ಯಕ್ತಿಯ ಬದುಕನ್ನು ಬೆಳಗುವವರು ಶಿಕ್ಷಕರಾಗಿರುವುದರಿಂದ ಇಡೀ ಪ್ರಪಂಚವೇ ಇವರನ್ನು ಅಗ್ರಸ್ಥಾನದಲ್ಲಿಟ್ಟು ಪೂಜಿಸುತ್ತದೆ. ಯಾಕೆ ನಾವು ದೇವರು ಹೋಲಿಸ್ತೀವಿ? ಜನ್ಮಗಳ ತಂದೆ ಕೂಡ ಮಿಗಿಲಾಗಿ ನಾವು ಗುರುವನ್ನು ಪ್ರೀತಿಸ್ತೀವಿ ಅಲ್ವಾ? ನಾವೆಲ್ಲೇ ಕೂಡ ಇವತ್ತು ಈ ಶಾಸ್ತ್ರ ಬರಬೇಕಾದ್ರೆ ನಿಮ್ಮಂತ ಗುರುಗಳೇ ಕಾರಣ ಅಲ್ವಾ? ನೀವಂದೇ ಇರುವುದು ನಿಮ್ಮ ರೂಪದಲ್ಲಿ ಇನ್ನೊಬ್ಬ ಗುರು ವಿದ್ಯೆ ಕಲಿಸಿದ್ದಾರೆ. ಆ ಗುರು ಇವತ್ತು ನಿಮಗೆ ABCD ಅಕ್ಷರ ಕಲಿಸಿಲ್ಲ ಅಂದ್ರೆ ನಾವ್ಯಾರು ಇಲ್ಲಿ ಬರ ಹಾಕ್ತಾ ಇದ್ದಿಲ್ಲ, ನೀವ್ಯಾರು ಇಲ್ಲಿ ಕೂತ್ಕೊಳ್ತಾ ಇದ್ದೀವಿ ಅಲ್ವಾ? ಹಾಗಾಗಿ ಇಷ್ಟೇ ಹೇಳ್ತೀನಿ, ನೀವು ಯಾರು ಕೂಡ ಕುಂಟ ಕುದುರೆಯನ್ನು ಬೆಳೆಸ್ತಕ್ಕಂಥವ್ರು ಆಗಬೇಡಿ. ಒಳ್ಳೆ ಕುದುರೆಗಳನ್ನ ತಯಾರು ಮಾಡುವಂಥ ಹಾಗೆ ಅಂತ ಹೇಳಿ ನಾನು ನಮ್ಮೆಲ್ಲರೂ ಕೂಡ ಸದಾಕಾಲ ನಿಮ್ಮೊಟ್ಟಿಗಿರ್ತೇನೆ. ನಿಮ್ಮೆಲ್ಲ ಸಮಸ್ಯೆಗಳಿಗೆ ನಿಮ್ಮೊಟ್ಟಿಗಿದ್ದು ಆ ಒಂದು ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಚೆನ್ನಾಗಿ ಹೇಳ್ತಾ ಇದ್ರು ಸರ್, ಈ ಚೋಲ್ಟ್ರಲ್ಲಿ ಬಿಸಿ ಇದೆ, ಎಲ್ಲ ಪಾಪ ಪುಸ್ತಕ ಹೊಡ್ಕೊಳ್ತಾರೆ. ನಿಜ, ಇವ್ರ ಕಿಟಕಿಗಳಿಗೆಲ್ಲ ಅಡ್ಡ ಬಟ್ಟೆ ಕಟ್ಬಿಟ್ರೆ ಗಾಳಿ ಎಲ್ಲಿಂದ ಬರುತ್ತೆ ಹೇಳಿ? ಅದಕ್ಕೆ ನಾನಿವತ್ತೊಂದು ಯೋಚನೆ ಬಂತು, ಈ ಚೌಟ್ರಿ ಕೂಡ ನಿಮ್ಮ ಟೀಚರ್ಸ್ಗೆಲ್ಲ ಒಂದು ಆಫೀಸಲ್ಲಿ ಕಟ್ಟಿಕೊಡ್ತಾ ಇದ್ದೀನಿ. ಕನ್ನಡ ಭವನ ನಡೀತಾ ಇದೆ, ಇವತ್ತು ಸಾಂಸ್ಕೃತಿಕ ಭವನ ನಡೀತಾ ಇದೆ. ಇವತ್ತು ನಿಮಗೆ ಮುಂದೆ ಇಂಥ ಕಾರ್ಯಕ್ರಮ ಮಾಡೋದಕ್ಕೆ ಇವತ್ತು ನಾನು ರಂಗಮಂದಿರ ಕಟ್ತಾ ಇದ್ದೀನಿ. ಮತ್ತು ಇದರೊಟ್ಟಿಗೆ ಇವತ್ತು ನಮ್ಮಲ್ಲಿ ಒಂದು ಹೊಸದಾಗಿ ಇಒ ಆಫೀಸನ್ನು ಕೂಡ 4 ಫ್ಲೋರ್ ಕಟ್ತಾ ಇದ್ದೀನಿ ಲಿಫ್ಟ್ ಆಗಿ. ಇವೆಲ್ಲವನ್ನು ಮಾಡ್ತಾ ಇದ್ದೀವಿ. ನಾನು ಯಾರು ನೋಡ್ತದೆ ಹೇಳ್ಬಾರ್ದು, ಆ್ಯಕ್ಚುಲಿ ನನ್ನ ತಾಲೂಕು ನೀವೆಲ್ಲ ಬಂದು ನೀವೆಲ್ಲ ಶಿಕ್ಷಕ ಬಂಧುಗಳು ಒಟ್ಟಾಗಿ ಸೇರಿಸ್ತಾರೆ. ಈ ಸಮಯದಲ್ಲಿ ಸಮಾಗಮ ಮಾತಾಡೋದಕ್ಕೆ ಇಚ್ಛೆ ಪಡ್ತೇವೆ. ಈ ಸಮಾಗಮದಲ್ಲಿ ನಾವೆಲ್ಲ ಕೂಡ ತಮ್ಮ ಅನುಭವಗಳನ್ನು, ತಮ್ಮ ವೃತ್ತಿಯಲ್ಲಿ ಬರೆದಿರ್ತಕ್ಕಂಥ ಅನುಭವವನ್ನು, ಯಶಸ್ಸನ್ನು ನಾವೆಲ್ಲ ಕೂಡ ಬಿಡಿ ಬಿಡಿಯಾಗಿ ಹೇಳ್ಕೊಳ್ಳಿಕ್ಕೆ, ಹಂಚ್ಕೊಳ್ಳಿಕ್ಕೆ ಉತ್ತಮ ವೇದಿಕೆ ನಾನಾದಿಗಳಲ್ಲಿ ಇಚ್ಛೆ. ಇವತ್ತು ತಾಯಿ ಮಾತೆ ಸಾವಿತ್ರಿಬಾಯಿ ಗಲೆ, ಬಹುಶಃ ಈ ಹೆಣ್ಣು ಮಕ್ಕಳೇನಾದರೂ ಕೂಡ ಹೆಣ್ಣು ಮಕ್ಕಳು ಇವತ್ತು ವಿದ್ಯಾರ್ಥಿಗಳನ್ನು ಮಾಡ್ತಾ ಇದ್ದಾರೆ ಅಂದರೆ ಇವರಿಗೆ ಪ್ರೇರಣೆ ತಾಯಿ ಮಾತೆ ಸಾವಿತ್ರಿಬಾಯಿ ಗಲೆ. ಈ ಜಗದ ಶ್ರೇಷ್ಠಗಳಾಗಿರ್ತಕ್ಕಂಥ ಬುದ್ಧ, ಬಸವ, ಅಂಬೇಡ್ಕರ್, ಜ್ಯೋತಿ ಮೊದಲೇ, ಅಬ್ದುಲ್ ಕಲಾಂ, ಕುವೆಂಪು ಇವರನ್ನು ನಾವು ನೆನೆಸ್ಕೊಳ್ಳೇಬೇಕು. ಇದರೊಟ್ಟಿಗೆ ನಾವೆಲ್ಲ ಹೇಳ್ತೀವಿ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಈ ಯಾರು ಈ ಶ್ಲೋಕ ಹೇಳೋದಿಲ್ಲ, ಮಕ್ಕಳಿಗೆ ಹೇಳ್ಕೊಳ್ಳಿ, ಒಡೆಯ ಗುರುವೇ ನಮಃ. ಆದರೂ ಕೂಡ ಏನು ಶ್ಲೋಕ ಇದೆ, ಇದು ಜೀವನವನ್ನು ರೂಪಿಸ್ತಕ್ಕಂಥ ಅಕ್ಷರ, ನಮ್ಮನ್ನು ಸರಿದಾದಂಥ ಶ್ಲೋಕ ಅಂತ ನಾನಾದರೂ ಭಾವಿಸ್ತೇನೆ. ಗುರುವೇ ದೇವರು, ಗುರುವೇ ತಂದೆ ತಾಯಿ,
ತತ್ವಜ್ಞಾನಿ ಚಿಂತಕ ಅದೆಲ್ಲ ಕೂಡ ನಾವು ಗುರುವನ್ನು ಬಣ್ಣಿಸ್ತೇವೆ. ಗುರು ಅಂದರೆ ಬರೀ ಶಾಲೆಯಲ್ಲಿ ಪಾಠ ಮಾಡ್ತಕ್ಕಂಥ ಗುರು ಅಲ್ಲ. ಗುರು ಅಂದರೆ ಒಬ್ಬ ವಿದ್ಯಾರ್ಥಿಯ ಜೀವನವನ್ನು ಕಟ್ಟತಕ್ಕಂಥ ಶಕ್ತಿ ಇರ್ತಕ್ಕಂಥವನು ಈ ಗುರು. ಇವತ್ತು ನಾವು ಗುರು ಏನು ಹೇಳ್ತಾರೆ, ಹತ್ತಿರ ಶಿಲ್ಪ ಆಗಿರಬೇಕು, ಶಿಕ್ಷಣ ಜ್ಞಾನ ಭಂಡಾರಿಗಳಾಗಿ ಸಂವೇದನಶೀಲರಾಗಿರಬೇಕು, ಭವಿಷ್ಯವನ್ನು ಆಯ್ಕೆಗೊಳ್ಳುವ ಮುನ್ನ IAS KS ವಿದ್ಯಾರ್ಥಿಗಳಿಗೆ ವಿದ್ಯೆ ಕಲಿಸ್ತಾ ಇದ್ದೆ. ಹಲವಾರು IAS KS ಮಕ್ಕಳು ನನ್ನ ಹತ್ರ ಪಾಠ ಕಲಿತಾ ಇದ್ರು. ಅದು ನನಗೆ ಎಷ್ಟು ಹೆಮ್ಮೆಯ ವಿಚಾರ ಅಂದರೆ, ನನ್ನ ವಿದ್ಯಾರ್ಥಿಗಳು, ಸುಮಾರು ವಿದ್ಯಾರ್ಥಿಗಳು ಬಹಳ ಒಳ್ಳೆಯ ಹುದ್ದೆಗಳನ್ನು ಅಲಂಕರಿಸುತ್ತಿದ್ದಾರೆ, ಇನ್ನೂ ಮುಂದೆ ಅಲಂಕರಿಸ್ತಾರೆ ಅಂತ ನಾನು ಭಾವಿಸ್ತೇನೆ. ಇದೇ ಸಮಯ ನನ್ನ ಜೀವನದಲ್ಲಿ ನಡೆದ ಒಂದು ಘಟನೆ ಹೇಳಲು ಇಚ್ಛಿಸ್ತೀನಿ. ಇದೇ ಸೆಪ್ಟೆಂಬರ್ 5, 2022 ನನ್ನ ಅಂತಿಮ ಫಲಿತಾಂಶ ಬರುತ್ತೆ. ಸ್ಟೇಟ್ ರ್ಯಾಂಕ್ಗೆ ಗಾಯತ್ರಿ GS ತಹಶೀಲ್ದಾರ್ ಆಗಿ ಸೆಲೆಕ್ಟ್ ಆಗಿದ್ದಾರೆ ಅಂತ ಫಲಿತಾಂಶ ಬರುತ್ತೆ. ಇದೇ ಸೆಪ್ಟೆಂಬರ್ 9 ದಿನದಂದು 2022ರಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮನ ಈಡೇರುತ್ತೆ. ಅದು CM ಸಮ್ಮುಖದಲ್ಲಿ. ಆ ಸನ್ಮಾನ ಕಾರ್ಯಕ್ರಮದಲ್ಲಿ ಒಬ್ಬ ಬಂದು ನನ್ನನ್ನು ಮಾತಾಡಿಸ್ತಾನೆ. ಮೇಡಮ್, ನಾನು ಸ್ಟೇಟ್ ರ್ಯಾಂಕ್ 4 ನಿಮ್ಮ ಬ್ಯಾಚಲ್ಲಿ ಸೆಲೆಕ್ಟ್ ಆಗಿದ್ದೀನಿ ಅಂತ ಹೇಳ್ತಾನೆ. ನಾನು ಗೊತ್ತಾಯ್ತು ನನಗೆ, ಯಾಕಂದರೆ ನೋಡಿರ್ತೀವಲ್ಲ ಲಿಸ್ಟಲ್ಲಿ. ಸೊ ಹಾಗಾಗಿ ನಾನು ಹೇಳಿದೆ, ಆಮೇಲೆ ಕಂಗ್ರ್ಯಾಚುಲೇಷನ್ ಸರ್, ನೋಡಿದ್ದೀನಿ, ನನಗಿಂತ 10 ಮಾರ್ಕ್ ಜಾಸ್ತಿ ತಗೊಂಡಿದ್ದೀರಾ, ತುಂಬ ಖುಷಿ ಆಯಿತು ಅಂತ ಹೇಳಿದೆ. ಆಗ ಅವ್ನು ಹೇಳ್ತಾನೆ, ಮೇಡಮ್ ನನ್ನ ಸರ್ ಅಂತ ಕರಿಬೇಡಿ, ನಾನು ನಿಮ್ಮ ವಿದ್ಯಾರ್ಥಿ ಅಂತ ಹೇಳ್ತಾನೆ. ಆಗ ನನ್ನಲ್ಲಿ ಆದ ಖುಷಿ ಇದೆ ನೋಡಿ, ಆ ಖುಷಿಗೆ ಈಡೇ ಇಲ್ಲ ಅಂತ ಹೇಳಲು